ಪೂತುರೇ ಕಲಿಪಾರ್ಥ ಭುವನ ಖ್ಯಾತನಾದೈ ಕಂದ ದ್ರೋಣನ ಸೂತ ಸುತ ಕೃಪಾ ಗುರುತನು ಜರ ಗೆಲಿದೆ ಬಳಿಕೇನು ಬೀತುದೆ ನಿಮ್ಮವಧಿ ಕುರುಕುಲ ಜಾತವನು ಹರೆಗಡಿದು ನಿಮ್ಮಯ ಭೂತಳವನಾಡುವಿರಿ ನೀವು ಎಂದೆಚ್ಚನ ಭೀಷ್ಮ. ವಿರಾಟ ಪರ್ವದ 8ನೇ ಸಂಧಿಯ 52ನೇ ಪದ್ಯ ಇದು. ಈಗ ಇಲ್ಲಿ ಅರ್ಜುನನಿಗೆ ಎದುರಾಗಿ ಬಂದಿರುವಂತಹ ಮಹಾವೀರ ಭೀಷ್ಮ ಪಿತಾಮಹ. ವಾವೆಯಲ್ಲಿ ಅವನ ಮಕ್ಕಳೇ ಕೌರವರು ಮತ್ತು ಈ ಪಾಂಡವರು ಎಲ್ಲರೂ ಕೂಡ. ಅಂತಹ ಭೀಷ್ಮ ಅರ್ಜುನನ ಎದುರಿಗೆ ಬಂದು ನಿಂತು ಹೇಳ್ತಾ ಇದ್ದಾನೆ, ಪೂತುರೇ ಕಲಿಪಾರ್ಥ ಭುವನಖ್ಯಾತನಾದೈ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಂದರೆ ಈಗಾಗಲೇ ನೀನು ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಅವರನ್ನೆಲ್ಲ ಗೆದ್ದು ಬಿಟ್ಟೆ. ಭಲ ಪಾರ್ಥ, ಲೋಕಪ್ರಸಿದ್ಧನಾಗಿ ಬಿಟ್ಟೆಯಲ್ಲಯ್ಯ ನೀನು. ಒಂದು ರೀತಿಯ ಹೊಗಳಿಕೆ, ಮತ್ತೊಂದು ರೀತಿಯ ವ್ಯಂಗ್ಯ ಎರಡೂ ಸೇರಿದಂಥ ಧ್ವನಿಯಲ್ಲಿ ಭೀಷ್ಮರು ಹೇಳ್ತಾ ಇದ್ದಾರೆ. ಆದರೆ ಮುಂದೆ ಒಂದು ಬಹಳ ಪ್ರಮುಖವಾದ ಪ್ರಶ್ನೆಯನ್ನು ಅವರು ಎತ್ತಾರೆ. ಬೀತುದೇ ನಿಮ್ಮ ಅವಧಿ ಅಂತ ಕೇಳ್ತಾರೆ. ಅಂದರೆ ನಿಮ್ಮ ಅಜ್ಞಾತವಾಸದ ಅವಧಿ ಮುಗಿಯಿತೆ, ಒಂದು ರೀತಿಯ ಎಚ್ಚರಿಕೆಯನ್ನು ಹೇಳುವಂತಹ ಮಾತು ಆಗಿದೆ. ಮತ್ತು ಅವರ ಅಂತಃಕರಣ ಅದನ್ನು ಯೋಚನೆ ಮಾಡ್ತಾ ಇದೆ. ಇಬ್ಬರೂ ಕೂಡ ಮೊಮ್ಮಕ್ಕಳು, ಇಬ್ಬರೂ ಬೇಕಾದವರೇ. ಹಾಗಾಗಿ ಬಹಳ ಮುಖ್ಯವಾದ ವಿಷಯ ಇದು, ಇದನ್ನು ಗಮನಿಸ್ಕೋ ಅಂತ ಹೇಳ್ತಾ ಇದ್ದಾರೋ ಏನೋ ಅನ್ನೋ ರೀತಿಯಲ್ಲೂ ಕೂಡ ಇದೆ. ಬೀತುದೇ ನಿಮ್ಮ ಅವಧಿ, ನೀನು ಅದನ್ನು ಮುಗಿಸಿ ಇನ್ನೇನು ಕುರುಕುಲ ಸೈನ್ಯವನ್ನೆಲ್ಲ ಸೋಲಿಸಿ ನೀನು ಈ ಭೂತಳವನ್ನು ಆಳುವುದಕ್ಕೆ ಸಿದ್ಧರಾಗಿ ಬಿಟ್ರ, ನೀವು ಈ ರಾಜ್ಯವನ್ನು ತೆಗೆದುಕೊಂಡು ನಿಮ್ಮ ವಶಕ್ಕೆ ತೆಗೆದುಕೊಂಡು ಆಳೋದಕ್ಕೆ ಸಿದ್ಧರಾಗಿ ಬಿಟ್ಟಿದ್ದೀರಾ ನೀವು ಅನ್ನುವ ಮಾತನ್ನು ಹೇಳ್ತಾ ಆತ ತನ್ನ ಬಾಣಗಳ ಮಳೆಯನ್ನು ಸುರಿಸ್ತಾ ಯುದ್ಧಕ್ಕೆ ತಯಾರಾಗುವಂಥ ಒಂದು ವಿಷಯವನ್ನು ಕವಿಯಲ್ಲಿ ಹೇಳಿದ್ದಾನೆ. ನಿಮ್ಮ ಕಾರುಣ್ಯಾವಲೋಕನವು ಎಮ್ಮ ಸಿರಿ ಬೇರೆ ಮಗೆ ಕಾಳಗದಮ್ಮುಗೆಯ ವಿಕ್ರಮದ ವಿವರಣ ವಿದ್ಯೆ ಫಲಿಸುವುದೇ ಬಿಮ್ಮು ಬೀಸರಬಹುದೇ ಬಿಮ್ಮು ಬೀಸರಬಹುದೇ ನಿಮ್ಮಯ ಸೊಮ್ಮಿನವರಿಗೆ ಬೇರೆ ರಾಜ್ಯದ ಹೆಮ್ಮೆತ ನಮಗೇಕೆ ಎನ್ನುತ್ತ ಕೈಯೊಡನೆ ನರನೆಚ್ಚ ವಿರಾಟ ಪರ್ವದ 8ನೇ ಸಂಧಿಯ 53ನೇ ಪದ್ಯ. ಭೀಷ್ಮ ನುಡಿದಂತಹ ಮಾತುಗಳನ್ನು ಕೇಳಿ ಅರ್ಜುನ ಅವನಿಗೆ ಉತ್ತರವಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ಕಾರುಣ್ಯಾವಲೋಕನವೆಮ್ಮಸಿರಿ. ಎಷ್ಟಾದರೂ ಕೂಡ ಎದುರಿಗೆ ಬಂದವನು ಪಿತಾಮಹ, ಅವನ ಮಡಿಲಲ್ಲೇ ಬೆಳೆದಂಥ ಮೊಮ್ಮಕ್ಕಳು ಇವರೆಲ್ಲರೂ ಕೂಡ. ಆ ಒಂದು ಪ್ರೀತಿ, ಗೌರವ, ಪೂಜ್ಯತೆ ಎಲ್ಲವೂ ಕೂಡ ಅರ್ಜುನನಿಗೆ ಇದೆ. ಆದ್ದರಿಂದನೇ ಅವನು ಈ ಮಾತುಗಳಾಡ್ತಾನೆ. ನಿಮ್ಮ ಕಾರುಣ್ಯ, ನಿಮ್ಮ ಕರುಣೆ ಅಥವಾ ನಿಮ್ಮ ಆಶೀರ್ವಾದ, ಅದರ ಬೆಂಬಲ ಖಂಡಿತ ನಮಗೆ ಬೇಕೇ ಬೇಕು. ಅದಿಲ್ಲದೆ ನಾವು ಈ ಕಾಳಗ, ಸಾಹಸ, ಗೆಲುವು, ಸೋಲು ಇತ್ಯಾದಿಗಳನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ನಾವೆಷ್ಟೇ ಶ್ರಮಪಟ್ಟರೂ ಕೂಡ ಆ ಫಲ ನಮಗೆ ದೊರಕೋದಿಲ್ಲ ನಿಮ್ಮ ಆಶೀರ್ವಾದ ಇಲ್ಲದಿದ್ದರೆ ಅನ್ನುವಂಥ ಮಾತನ್ನು ಅರ್ಜುನ ಹೇಳ್ತಾ ಇದ್ದಾನವನಿಗೆ. ಹಾಗಾಗಿ ನಮಗೆ ನಮ್ಮ ಘನತೆಯೆಲ್ಲ ಕೂಡ ನಿಷ್ಪ್ರಯೋಜಕ ಆಗಿಬಿಡುತ್ತದೆ ಅದಿಲ್ಲದೆ ಹೋದರೆ. ನಿಮ್ಮ ಕರುಣೆ ಬೇಕು ನಮಗೆ ಅಂತ ಹೇಳ್ತಾ, ನಿಮ್ಮ ಆ ಆಶೀರ್ವಾದದ ಹೊರತಾಗಿ ನಾವು ರಾಜ್ಯವನ್ನು
ಪಡಿತೇವೆ ಅನ್ನುವಂಥ ಅಹಂಕಾರ ಹಮ್ಮು ಖಂಡಿತ ನಮಗಿಲ್ಲ ಅನ್ನುವಂಥ ಮಾತನ್ನು ಭೀಷ್ಮರಿಗೆ ತಿಳಿಸ್ತಾ ಅರ್ಜುನ ಕೂಡ ಅವರಿಗೆ ಎದುರಾಗಿ ತನ್ನ ಬಾಣಪ್ರಯೋಗಗಳನ್ನು ನಡೆಸ್ತಾ ಇರೋದನ್ನು ಕವಿ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅಂದರೆ ಒಂದು ಕುರುಕ್ಷೇತ್ರ ಯುದ್ಧ ಆಗುವುದಕ್ಕೆ ಮೊದಲೇ ಒಂದು ಈ ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ಅರ್ಜುನನ ವೀರತ್ವ ಎಂಥದ್ದು ಅನ್ನುವಂಥದ್ದು ಬಹಳ ಗೊತ್ತಾಗ್ತದೆ. ಎಲ್ಲ ಆ ವೀರಾತಿ ವೀರರನ್ನು ಅರ್ಜುನ ಒಬ್ಬನೇ ಏಕಾಂಗಿಯಾಗಿ ಸೋಲಿಸುವಂತಹ ಈ ಒಂದು ಪ್ರಸಂಗ, ಈ ವಿರಾಟನ ಉತ್ತರ ಗೋಗ್ರಹಣದ ಪ್ರಸಂಗ ಇರುವುದು, ಇದು ಒಂದು ವೀರರಸಕ್ಕೂ ಹಾಗೆ ಆ ನಡುವಿನಲ್ಲಿ ಉತ್ತರನ ಪ್ರಸಂಗ ಬಂದಿರುವುದರಿಂದ ಹಾಸ್ಯರಸಕ್ಕೂ ಕೂಡ ಒಂದು ಉದಾಹರಣೆಯಾಗಿ ನಮ್ಮ ಕಣ್ಣೆದುರಿಗೆ ನಿಲ್ಲುತ್ತೆ. ಅಂತಹ ಒಂದು ಪ್ರಸಂಗವನ್ನು ಬಹಳ ಸೊಗಸಾಗಿ ಕುಮಾರವ್ಯಾಸ ಕಟ್ಟಿಕೊಟ್ಟಿದ್ದಾನೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು.